ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಕಲಬುರಗಿ ನಗರ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿನ ಒಂದು ಪ್ರಮುಖ ನಗರವಾಗಿದ್ದು, ಕಲಬುರಗಿ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಈ ಜಿಲ್ಲೆ ನಮ್ಮ ರಾಜ್ಯದ ಉತ್ತರ ಭಾಗದಲ್ಲಿ ಬರುವ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ನಡುವೆ ನೇರ ಸಂಪರ್ಕವನ್ನು ಹೊಂದಿರುವ ಜಿಲ್ಲೆಯಾಗಿದ್ದು, ಈ ಜಿಲ್ಲೆ ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಎರಡು ರಾಜ್ಯಗಳ ಪ್ರಮುಖ ಕೇಂದ್ರಗಳ ನಡುವೆ ನೇರ ಸಂಪರ್ಕವನ್ನು ಹೊಂದಿರುವ ಕಲಬುರಗಿಯ ಜಿಲ್ಲಾ ಕೇಂದ್ರವಾಗಿರುವ ಕಲಬುರಗಿ ನಗರ ಬಹಳ ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ವೇಗವಾಗಿ ಬೆಳೆಯುತ್ತಿರುವ ಈ ನಗರದಲ್ಲಿ ವಾಹನ ದಟ್ಟಣೆಯನ್ನು ನಿಯಂತ್ರಣ ಮಾಡಲು ಹಾಗೂ ನಗರದ ಮೂಲಕವೇ ಹಾದು ಹೋಗುವ ಪ್ರಮುಖ ಹೆದ್ದಾರಿಗಳಲ್ಲಿ ಸಾಗುವ ಸರಕು ಸಾಗಣೆ ವಾಹನಗಳನ್ನು ನಗರದ ಒಳಗೆ ಬರದ ಹಾಗೆ ತಡೆದು ಆ ವಾಹನಗಳು ಕಲಬುರಗಿ ನಗರವನ್ನು ಬಳಸಿಕೊಂಡು ಹೋಗುವ ರೀತಿಯಲ್ಲಿ ಕಲಬುರಗಿ ನಗರದ ಸುತ್ತ ಒಂದು ರಿಂಗ್ ರಸ್ತೆಯನ್ನು ನಿರ್ಮಿಸುವ ಯೋಜನೆ 2.5 ದಶಕಗಳ ಹಿಂದೆ 2000 ಇಸ್ವಿಯಲ್ಲಿಯೇ ಪ್ರಸ್ತಾವನೆಯಾಗಿ ಆ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಎಸ್.ಎಂ. ಕೃಷ್ಣ ಅವರ ಸರ್ಕಾರ 2007ರಲ್ಲಿ 25 ಕಿಲೋಮೀಟರ್ ಉದ್ದದ ಕಲಬುರಗಿ ರಿಂಗ್ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿ 2004ರ ಅಂತ್ಯಕ್ಕೆ 35 ಕೋಟಿ ವೆಚ್ಚದಲ್ಲಿ ರಿಂಗ್ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಈ ರಸ್ತೆಯನ್ನು ಮುಕ್ತಗೊಳಿಸಿದರು. ಮುಂದೆ ಕಲಬುರಗಿ ನಗರ ಬೆಳೆದಂತೆಲ್ಲ ಹಿಂದೆ ನಿರ್ಮಾಣ ಆದ ರಿಂಗ್ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ಇರದೇ ಇದ್ದ ಕಾರಣ 4 ಲೇನಿನ ರಿಂಗ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗತೊಡಗಿತು. ಮುಂದೆ 2017ರಲ್ಲಿ ಕೇಂದ್ರ ಸರ್ಕಾರ ಭಾರತಮಾಲಾ ಪರಿಯೋಜನೆ ಅಡಿಯಲ್ಲಿ ಈ ಕಲಬುರಗಿ ನಗರದ ರಿಂಗ್ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು ಸೇರಿಸಿ 165 ಕೋಟಿ ವೆಚ್ಚದಲ್ಲಿ ಈ ರಿಂಗ್ ರಸ್ತೆಯ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಯನ್ನು ನಿರ್ಮಿಸುವ ಕಾಮಗಾರಿಯನ್ನು ಪೂರ್ಣಗೊಳಿಸಿತು. ಹಿಂದೆ ಕಲಬುರಗಿ ನಗರದ ಸುತ್ತ ನಿರ್ಮಾಣ ಆದ 25 ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆ ಈಗ ಒಂದು ರೀತಿಯಲ್ಲಿ ಕಲಬುರಗಿ ನಗರದ ಒಳಗೆ ಸೇರಿಕೊಂಡ ರೀತಿಯಲ್ಲಿ ಈಗ ಕಲಬುರಗಿ ನಗರ ವೇಗವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಕಲಬುರಗಿ ರಿಂಗ್ ರಸ್ತೆ ಬದಿಯಲ್ಲಿ ಅಭಿವೃದ್ಧಿಯಾಗುತ್ತಿರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಹಾಗೂ ವಸತಿ ಬಡಾವಣೆಗಳು ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಕಾರಣ ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಬಹಳ ಹೆಚ್ಚಾಗತೊಡಗಿದೆ. ಇದನ್ನು ಮನಗೊಂಡ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲಬುರಗಿ ನಗರದಲ್ಲಿ ಮತ್ತೊಂದು ರಿಂಗ್ ರಸ್ತೆಯನ್ನು ನಿರ್ಮಿಸುವ ಪ್ರಸ್ತಾವನೆಯನ್ನು ಮುನ್ನೆಲೆಗೆ ತಂದರು. ಅಂತೆಯೇ 2022ರಲ್ಲಿ ಕಲಬುರಗಿ ನಗರದ ಎರಡನೇ ರಿಂಗ್ ರಸ್ತೆಯ DPR ಕೂಡ ಸಿದ್ಧವಾಯಿತು. 41.4 ಕಿಲೋಮೀಟರ್ ಉದ್ದದ ಈ ಕಲಬುರಗಿ ನಗರದ ಎರಡನೇ ರಿಂಗ್ ರಸ್ತೆಗೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಂತ್ರಾಲಯ ಮಾರ್ಕ್ನ ಒಪ್ಪಿಗೆ ಕೂಡ ದೊರೆಯಿತು. ಹಾಗೂ ಈ ಕಾಮಗಾರಿಗೆ ಬೇಕಿರುವ ಭೂಮಿ ಅತಿಕ್ರಮಣಕ್ಕೆ ಆಗುವ ವೆಚ್ಚದಲ್ಲಿ ಅರ್ಧ ಪಾಲನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ನೀಡುವುದಾಗಿ ಒಪ್ಪಿಕೊಂಡಿತು. ಎಲ್ಲ ರೀತಿಯಿಂದಲೂ ಒಪ್ಪಿಗೆ ದೊರೆತಿರುವ ಕಲಬುರಗಿ ನಗರದ ಎರಡನೇ ರಿಂಗ್ ರಸ್ತೆಯ ಕಾಮಗಾರಿಯನ್ನು ಪ್ರಾರಂಭಿಸುವುದಕ್ಕಾಗಿ ಈಗ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಕಲಬುರಗಿಯ ಹೊಸ ರಿಂಗ್ ರಸ್ತೆ ಕಾಮಗಾರಿಯನ್ನು ಸೇರಿಸಿ ಈ ಕಾಮಗಾರಿಗಾಗಿ ಹಣ ಬಿಡುಗಡೆ ಮಾಡುವುದನ್ನು ಕಾಯಲಾಗುತ್ತಿದೆ. ನಮ್ಮ ಕರ್ನಾಟಕ ರಾಜ್ಯದ ತೊಗರಿಯ ಕಣಜವಾಗಿರುವ ಕಲಬುರಗಿ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಸಿಮೆಂಟ್ ಉತ್ಪಾದನೆ, ಜವಳಿ ಉತ್ಪಾದನೆ ಹಾಗೂ ಕಲ್ಲು ಗಣಿಗಾರಿಕೆಗೆ ಬಹಳ ಪ್ರಸಿದ್ಧಿ ಪಡೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಲೈಮ್ ಸ್ಟೋನ್ ನ ಡೆಪಾಸಿಟ್ ಹೆಚ್ಚಾಗಿರುವ ಕಾರಣ ಅಲ್ಟ್ರಾಟೆಕ್ ಸಿಮೆಂಟ್, ACC ಸಿಮೆಂಟ್ ಹಾಗೂ ಓರಿಯೆಂಟ್ ಸಿಮೆಂಟ್ ತರದ ಕಂಪನಿಗಳು ತಮ್ಮ ಉತ್ಪಾದನಾ ಘಟಕಗಳನ್ನು ಈ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಿಸಿವೆ. ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ರಾಜ್ಯದ ಪ್ರಮುಖ ಹೆದ್ದಾರಿಗಳು ಈ ನಮ್ಮ ಕಲಬುರಗಿ ಜಿಲ್ಲೆಯ ಮೇಲೆಯೇ ಹಾದು ಹೋಗುವುದರಿಂದ ಕಲಬುರಗಿ ನಗರ ಉತ್ತರ ಕರ್ನಾಟಕದ ಒಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಬೆಳೆದಂತೆಲ್ಲ ಈ ಕೈಗಾರಿಕೆಗಳಲ್ಲಿ ಉದ್ಯೋಗ ಅರಸಿ ಬರುವ ಜನರು ಕಲಬುರಗಿ ನಗರದಲ್ಲಿಯೇ ಹೆಚ್ಚಾಗಿ ನೆಲೆಸಲು ಇಚ್ಛಿಸುವುದರಿಂದ ಕಲಬುರಗಿ ನಗರದಲ್ಲಿ ಹೊಸ ಬಡಾವಣೆಗಳು ಹೆಚ್ಚಾಗಿ ಅಭಿವೃದ್ಧಿಯಾಗುತ್ತಿವೆ ಹಾಗೂ ಕಲಬುರಗಿ ನಗರ ವೇಗವಾಗಿ ವಿಸ್ತಾರಗೊಳ್ಳುತ್ತಿದೆ. ಆದ್ದರಿಂದ ಕಲಬುರಗಿ ನಗರಕ್ಕೆ ಪ್ರಸ್ತುತ ಹೊಸ ರಿಂಗ್ ರಸ್ತೆಯ ನಿರ್ಮಾಣ ಬಹಳ ಅನಿವಾರ್ಯವಾಗಿದೆ. ಮುಂದೆ ನಿರ್ಮಾಣ ಆಗಲಿರುವ ಕಲಬುರಗಿ ನಗರದ ಎರಡನೇ ರಿಂಗ್ ರಸ್ತೆಯ ನಿರ್ಮಾಣಕ್ಕೆ 1100 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು, ಈ 41 ಕಿಲೋಮೀಟರ್ ಉದ್ದದ ಹೊಸ ರಿಂಗ್ ರಸ್ತೆಯ ನಿರ್ಮಾಣಕ್ಕೆ 605 ಹೆಕ್ಟೇರ್ ಭೂಮಿಯನ್ನು ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಈ ಹೊಸ ರಿಂಗ್ ರಸ್ತೆಯ ಕಾಮಗಾರಿಯನ್ನು 6 ಭಾಗಗಳಲ್ಲಿ ವಿಭಾಗಿಸಲಾಗಿದೆ. ಭಾಗ 1ರಲ್ಲಿ ನ್ಯಾಷನಲ್ ಹೈವೇ 150E ಹಾಗೂ ಸ್ಟೇಟ್ ಹೈವೇ 10ರ ನಡುವೆ ಅಂದ್ರೆ ಅಫಜಲ್ಪುರ ರಸ್ತೆಯಿಂದ ಆಳಂದ ರಸ್ತೆ ನಡುವೆ 8 ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆಯನ್ನು ನಿರ್ಮಿಸಲಾಗುವುದು. ಎರಡನೇ ಭಾಗದಲ್ಲಿ ಸ್ಟೇಟ್ ಹೈವೇ 10 ಹಾಗೂ ನ್ಯಾಷನಲ್ ಹೈವೇ 150ರ ನಡುವೆ ಅಂದ್ರೆ ಆಳಂದ ರಸ್ತೆಯಿಂದ ಹುಮ್ನಾಬಾದ್ ರಸ್ತೆಯ ನಡುವೆ
10 ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆಯನ್ನು ನಿರ್ಮಿಸಲಾಗುವುದು. ಮೂರನೇ ಭಾಗದಲ್ಲಿ ನ್ಯಾಷನಲ್ ಹೈವೇ 150 ಹಾಗೂ ಸ್ಟೇಟ್ ಹೈವೇ 10 ನಡುವೆ ಅಂದರೆ ಹುಮ್ನಾಬಾದ್ ರಸ್ತೆಯಿಂದ ಸೇಡಂ ರಸ್ತೆ ನಡುವೆ 11 ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆಯನ್ನು ನಿರ್ಮಿಸಲಾಗುವುದು. ನಾಲ್ಕನೇ ಭಾಗದಲ್ಲಿ ಸ್ಟೇಟ್ ಹೈವೇ 10 ಹಾಗೂ ನ್ಯಾಷನಲ್ ಹೈವೇ 150 ನಡುವೆ ಅಂದ್ರೆ ಸೇಡಂ ರಸ್ತೆಯಿಂದ ಶಹಬಾದ್ ರಸ್ತೆ ನಡುವೆ 5 ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆಯನ್ನು ನಿರ್ಮಿಸಲಾಗುವುದು. ಐದನೇ ಭಾಗದಲ್ಲಿ ನ್ಯಾಷನಲ್ ಹೈವೇ 150 ಹಾಗೂ ಸ್ಟೇಟ್ ಹೈವೇ 50 ನಡುವೆ ಅಂದ್ರೆ ಶಹಬಾದ್ ರಸ್ತೆಯಿಂದ ಜೇವರ್ಗಿ ರಸ್ತೆ ನಡುವೆ 7 ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆಯನ್ನು ನಿರ್ಮಿಸಲಾಗುವುದು. ಆರನೇ ಭಾಗದಲ್ಲಿ ಜೇವರ್ಗಿ ರಸ್ತೆಯಿಂದ ಅಫ್ಜಲ್ಪುರ ರಸ್ತೆ ನಡುವೆಯ ರಿಂಗ್ ರಸ್ತೆಯನ್ನು ಕಲಬುರಗಿಯ ನಗರಾಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ. ಪ್ರಸ್ತುತ ಕಲಬುರಗಿ ನಗರದ ರಸ್ತೆಗಳಲ್ಲಿ ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚಾಗುತ್ತಿದೆ ಹಾಗೂ ಕಲಬುರಗಿ ನಗರದ ಜನರು ತಮ್ಮ ನಗರದಲ್ಲಿ ಇನ್ನೊಂದು ಹೊಸ ರಿಂಗ್ ರಸ್ತೆ ನಿರ್ಮಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಈಗಾಗಲೇ ಕಲಬುರಗಿಯ ರಿಂಗ್ ರಸ್ತೆಗೆ ಒಪ್ಪಿಗೆಗಳು ದೊರೆತು ಡಿಪಿಆರ್ ಸಿದ್ಧವಾಗಿ 3 ವರ್ಷಗಳು ಕಳೆದಿವೆ. ಈಗಲಾದರೂ ಕೇಂದ್ರ ಸರ್ಕಾರ ಈ ಕಾಮಗಾರಿಯ ಅನಿವಾರ್ಯತೆಯನ್ನು ಪರಿಗಣಿಸಿ ಈ ಕಾಮಗಾರಿಯನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕು. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಜನಸಂದಣಿಯ ಒತ್ತಡ ಕಮ್ಮಿ ಆಗಬೇಕಾದರೆ ನಮ್ಮ ರಾಜ್ಯದಲ್ಲಿನ ಎಲ್ಲಾ ಜಿಲ್ಲಾ ಕೇಂದ್ರಗಳು ಹೆಚ್ಚೆಚ್ಚು ಅಭಿವೃದ್ಧಿ ಆಗಬೇಕು. ಆ ಜಿಲ್ಲಾ ಕೇಂದ್ರಗಳು ಹೊಸ ಹೂಡಿಕೆಗಳನ್ನು ಆಕರ್ಷಿಸುವಂತಾಗಬೇಕು. ಅದಕ್ಕಾಗಿ ಬೇಕಿರುವ ಎಲ್ಲಾ ರೀತಿಯ ಅನುಕೂಲಗಳನ್ನು ಆ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರ ರೂಪಿಸಬೇಕು. ಆಗ ಮಾತ್ರ ಜಿಲ್ಲಾ ಕೇಂದ್ರಗಳಲ್ಲಿ ಹೆಚ್ಚು ಹೂಡಿಕೆಗಳು ರೂಪುಗೊಳ್ಳುತ್ತವೆ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಹೆಚ್ಚು ವಾಣಿಜ್ಯ ಚಟುವಟಿಕೆಗಳು ಹಾಗೂ ಹೊಸ ಸುಸಜ್ಜಿತ ಬಡಾವಣೆಗಳು ನಿರ್ಮಾಣವಾಗುತ್ತವೆ. ಅಂತೆಯೇ ನಮ್ಮ ರಾಜ್ಯವು ಸರ್ವಾಂಗೀಣವಾಗಿ ಅಭಿವೃದ್ಧಿಯೂ ಆಗುತ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು ಹೆಚ್ಚೆಚ್ಚು ಹೂಡಿಕೆಗಳನ್ನು ಆಕರ್ಷಿಸುವಂತಾಗಬೇಕು. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೆ ಕೈಜೋಡಿಸಿ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿಗೆ ಬೇಕಾದ ಹೊಸ ಕಾಮಗಾರಿಗಳನ್ನು ಪ್ರಾರಂಭಿಸಿ ಆ ಕಾಮಗಾರಿಗಳು ಪೂರ್ಣವಾಗುವ ತರದಲ್ಲಿ ಜವಾಬ್ದಾರಿಯನ್ನು ವಹಿಸಬೇಕು ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.